ಸೊ 1948 ಅಲ್ಲಿ ಪೂಮಾನ ಬಂದು ಫಸ್ಟ್ ಸ್ಟಾರ್ಟ್ ಮಾಡಿದೆ ಜರ್ಮನಿಯಲ್ಲಿ. ಸೊ ಜರ್ಮನಿ ಸ್ಟಾರ್ಟ್ ಮಾಡಿದಾಗ ಈ ಕಂಪ್ನಿ ನೇಮ್ ಬಂದ್ಬಿಟ್ಟು ಫಸ್ಟ್ ಬಂದು ಪೂಮಾ ಅಂತ ಇದ್ದೇ ಇದಿಲ್ಲ. ಇದರ ಫಸ್ಟ್ ನೇಮ್ ಬಂದು ರೂಡಾ ಅಂತ ಇತ್ತು. ಆ ಕಂಪ್ನಿ ಯಾರು ಸ್ಟಾರ್ಟ್ ಮಾಡಿದ್ರು ಅವ್ರ ನೇಮ್ ಇತ್ತು. ಸೊ ಆಮೇಲೆ ಡೇಸ್ ಕಳೀತಾ ಸ್ವಲ್ಪ ದಿವಸ ಆದ್ಮೇಲೆ ಅದನ್ನ ಪೂಮಾ ಅಂತ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ರು. ಸೊ ಪೂಮಾ ಅವ್ರು ಏನ್ ಮಾಡ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ಅವರು ಯಾವುದೇ ಫ್ಯಾಷನ್ ಥಿಂಗ್ಸ್ ಅಂದಲ್ಲ, ಏನೋ ಕ್ಯಾಶುವಲ್ ವೇರ್ಸ್, ಫ್ಲಿಪ್ ಫ್ಲಾಪ್ಸ್ ಇದನ್ನೆಲ್ಲ ಅವ್ರು ಇದು ಮಾಡೋದು. ಅವ್ರು ಸ್ಟಾರ್ಟಿಂಗ್ ಅವರ ಏನ್ ಇನೋವೇಷನ್ ಇದೆ, ಅವ್ರಿಗೆ ಏನು ಟಾರ್ಗೆಟ್ ಇತ್ತು ಅಂದ್ರೆ ಅವ್ರು ಫಸ್ಟ್ ಇನ್ವೆಂಟ್ ಮಾಡಬೇಕಾಗಿದೆ ಫುಟ್ಬಾಲ್ ಶೂಸ್. ಸೊ 1960 ಪೂಮಾದವರು ಏನ್ ಮಾಡಿದ್ರು, ಸ್ವಲ್ಪ ಜನ ಅಥ್ಲೆಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರು. ಸೊ ಏನು ಇವ್ರ ಶೂಸ್ ಏನಿದೆ ಅದನ್ನ ಅವ್ರು ಹಾಕೊಂಡು ಅವ್ರ ಗೇಮ್ ಪ್ಲೇ ಮಾಡ್ಬೇಕು ಅಂತ ಇದ್ದು. ಸೊ ಮೇನ್ ಇದನ್ನ ಯಾರು ಅಥ್ಲೆಟ್ಸ್ ಸುಮಾರು ಜನ ಯೂಸ್ ಮಾಡಿದ್ರು ಪೂಮಾ ಶೂಸ್ ನ, ಲೈಕ್ ರನ್ನಿಂಗ್ ಮತ್ತೆ ಫುಟ್ಬಾಲ್ಗೆ ಕೆಲವೊಂದು ಗೇಮ್ಸ್ ಗಳಕ್ಕೂ ಪೂಮಾ ಶೂಸ್ ನ ಯೂಸ್ ಮಾಡಿದ್ರು. ಸೊ ಅದ್ರಲ್ಲಿ ಮೇನ್ ಬಂದು ಅರ್ಮಿನ್ ಹ್ಯಾರಿ ಇವರೊಬ್ರು, ಅಂಡ್ ಅಬೆಬೆ ಬಿಕಿಲಾ ಇವರೊಬ್ರು, ಆಮೇಲೆ ಮೇರಿ ರ್ಯಾಂಡೋ ಇವರೊಬ್ರು. ಇವಾಗಲೇ 1966 ಅಲ್ಲಿ ಯುಸೇಬಿ ಅನ್ನೋ ಒಬ್ಬ ಫಿಫಾ ವರ್ಲ್ಡ್ ಕಪ್ ಪ್ಲೇಯರ್ ಏನ್ ಮಾಡಿದ, ಪೂಮಾ ಶೂಸ್ ನ ಹಾಕೊಂಡ್ರು. ಅವ್ರು ಅದನ್ನ ಪೂಮಾ ಶೂಸ್ ನ ಯೂಸ್ ಮಾಡಿ ಸೊ ಆ ವರ್ಲ್ಡ್ ಕಪ್ ಅಲ್ಲಿ ಅವ್ರು ವಿನ್ ಆದ್ರು ಅಂತ ನೇಮ್ ಬಂತು. ಸೊ ಅವ್ರ ನೇಮ್ ಬಂದಿದ್ದು ಅದೇ ಇದರಲ್ಲಿ ಪೂಮಾಗೂ ಕೂಡ ಲೆಜೆಂಡರಿ ಅನ್ನೋ ನೇಮ್ ಬಂತು. ಸೊ 1967 ಅಲ್ಲಿ ಪೂಮಾ ಅವರ ಜಂಪಿಂಗ್ ಕ್ಯಾಟ್ ಲೋಗೋ ಅದನ್ನ ಅವ್ರು ಲಾಂಚ್ ಮಾಡ್ತಾರೆ. ಅದನ್ನ ಅವರು ಒಂದು ಬ್ರ್ಯಾಂಡ್, ಇದು ನಮ್ಮ ಕಂಪ್ನಿ ಲೋಗೋ ಅಂತ ಹೇಳಿ ಅವ್ರನ್ನ ಲಾಂಚ್ ಮಾಡ್ತಾರೆ. ಆ ಲೋಗೋ ಲಾಂಚ್ ಮಾಡಿ 1 ಇಯರ್ ಆಯ್ತು. 1968 ಅಲ್ಲಿ ಪೂಮಾದವರು ಸ್ವೀಡ್ ಲೈಫ್ ಸ್ಟೈಲ್ ಶೂಸ್ ಅಂತ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ T7 ಅನ್ನೋ ಟ್ರ್ಯಾಕ್ ಸೂಟ್ಸ್ ನ ಕೂಡ ಲಾಂಚ್ ಮಾಡ್ತಾರೆ. ಸೊ ಕೂಡ ತುಂಬಾ ಜನಕ್ಕೆ ಇದು ತುಂಬಾ ಇಷ್ಟ ಆಯ್ತು, ಈ ಟ್ರ್ಯಾಕ್ ಸೂಟ್ ಮತ್ತೆ ಈ ಶೂಸ್. 1985 ಅಲ್ಲಿ ಪೂಮಾದವರು RS ಕಂಪ್ಯೂಟರ್ ರನ್ನಿಂಗ್ ಸ್ಮಾರ್ಟ್ ಶೂ ಅಂತ ಒಂದು ಲಾಂಚ್ ಮಾಡ್ತಾರೆ. ಆ ಶೂ ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ಶೂನ ಹಾಕೊಂಡು ನೀವು ಎಷ್ಟು ಸ್ಪೀಡ್ ರನ್ ಮಾಡ್ತೀರಾ, ಎಷ್ಟು ಡಿಸ್ಟೆನ್ಸ್ ಹೋಗಿದ್ದೀರಾ, ಎಷ್ಟು ಟೈಮ್ ಆಗಿದೆ ಓಡಿ, ಅಂಡ್ ಅದರಲ್ಲಿ ಡಾಟಾ ಸ್ಟೋರೇಜ್ ಕೂಡ ಇತ್ತು. ಸೊ ಇದೆಲ್ಲ ತಿಳ್ಕೊಬೇಕಾಗಿತ್ತು, ನಾವು ಆ ಶೂನ ಕಂಪ್ಯೂಟರ್ ಕನೆಕ್ಟ್ ಮಾಡಬೇಕಾಗಿತ್ತು. ಸೊ ಇದನ್ನ ಪೂಮಾದವರು ಹೇಳ್ತಾರೆ, ನಾವು ವರ್ಲ್ಡ್ ಫಸ್ಟ್ ಟೈಮ್ ಈ ತರ ಸ್ಮಾರ್ಟ್ ಶೂನ ನಾವೇ ಐಡೆಂಟಿಫೈ ಮಾಡಿದ್ದು, ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿದ ಅಂತ ಅವ್ರು ಹೇಳ್ತಾರೆ. ಜರ್ಮನಿಯಲ್ಲಿ ರುಡಾಲ್ಫ್ ಸ್ಟಾರ್ಟ್ ಮಾಡಿದ್ದು ಈ ಶೂ ಕಂಪ್ನಿ 128 ಕಂಟ್ರೀಸ್ ಅಲ್ಲಿ ಇವತ್ತಿಗೂ ಅದನ್ನ ಸೆಲ್ಲಿಂಗ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ. 2025 ಅಲ್ಲಿ ಲಾಸ್ಟ್ ಇಯರ್ ಪೂಮಾ ಅವ್ರ ಒಟ್ಟು ಟೋಟಲ್ ಸೇಲ್ಸ್ ಬಂದು 7.3 ಬಿಲಿಯನ್. ಸೊ ಇದನ್ನ ಅವರು 2025 ಅಲ್ಲಿ ಸೇಲ್ಸ್ ಆಗಿ ಅಚೀವ್ಮೆಂಟ್ ಮಾಡಿದ್ದಾರೆ. 1948 ಅಲ್ಲಿ ರುಡಾಲ್ಫ್ ಡ್ಯಾಸ್ಲರ್ ಸ್ಟಾರ್ಟ್ ಮಾಡಿದಂತ ಈ ಚಿಕ್ಕ ಕಂಪ್ನಿ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಬ್ರ್ಯಾಂಡ್ ಆಗಿ ನಿಂತ್ಕೊಂಡಿದೆ. ಇದು ಸ್ಟಾರ್ಟ್ ಆಗಕ್ಕೆ ರೀಸನ್ ಇಷ್ಟೇ, ಅಣ್ಣ ತಮ್ಮಂದಿರಿಬ್ರು ಬೇರೆ ಆದ್ರು. ಅಣ್ಣ ಬಂದು ಅವನದೇ ಆದಂತ ಅಡಿಡಾಸ್ ಸ್ಟಾರ್ಟ್ ಮಾಡಿದ್ರು, ತಮ್ಮ ಬಂದು ಸ್ವಲ್ಪ ದಿವಸ ಆದ್ಮೇಲೆ ಪೂಮಾ ಅನ್ನೋ ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡಿದ್ರು. ಸೊ ಈ ತರ ಸ್ಟಾರ್ಟ್ ಮಾಡಿದವರು ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 3rd ಪ್ಲೇಸ್ ಅಲ್ಲಿ ಇದೆ. ಅದು ಬೇರೆ ಯಾವ್ದು ಅಲ್ಲ, ಅದೇ ಪೂಮಾ.